ಪ್ರಿಯರಾದವರೇ, ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾನೆ. ಆದ್ದರಿಂದ ಏನು ಭಯಪಡಬೇಡಿ. ಆತನಿರುವಾಗ ಯಾಕೆ ಕಂಗಾಲಾಗುವುದು? ಆತನು ಸರಿಯಾದ ಮಾರ್ಗದಲ್ಲಿ ಸುಂದರವಾಗಿ ನಡೆಸುವನು. ನೀವು ಒಂದನ್ನು ಮಾಡಬೇಕು, ನಿಮ್ಮ ಹೃದಯವನ್ನು ಯಾವಾಗಲೂ ಯೇಸುವಿನ ಮೇಲೆ ಇಡಬೇಕು. ನಿಮ್ಮ ಕಣ್ಣುಗಳು ಆತನನ್ನೇ ದೃಷ್ಟಿಸಬೇಕು. ಏನು ಮಾತು ಕೊಡುತ್ತಾರೆ ಎಂಬುದನ್ನು ಗಮನಿಸಿ ಅದನ್ನು ನಂಬಬೇಕು. ಆಗ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವಾಗಿ ಮುನ್ನಡೆಯುತ್ತಾ ಇರಬಹುದು. ಯೇಸು ಹೇಳುತ್ತಾನೆ, ಯೋಹಾನ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ನೋಡಿರಿ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವಂತ ಬೆಳಕನ್ನು ಹೊಂದಿದವನಾಗಿರುವನೆಂದು ದೇವರು ಹೇಳುತ್ತಾರೆ. ನೋಡಿ, ಕತ್ತಲೆಯಲ್ಲಿ ನಡೆಯುವುದು, ಬೆಳಕಿನಲ್ಲಿ ನಡೆಯುವುದು. ಯೇಸು ನಮಗೆ ಜೀವದ ಬೆಳಕಾಗಿದ್ದಾನೆ. ಆತನ ಮಾರ್ಗದಲ್ಲಿ ನಡೆಯುವಾಗ, ಆತನನ್ನು ಹಿಂಬಾಲಿಸುವಾಗ ನಾವು ಕತ್ತಲೆಯಲ್ಲಿ ನಡೆಯುವವರಾಗಿ ಇರದ ಬೆಳಕಿನಲ್ಲಿ ನಡೆಯುತ್ತೇವೆ. ಯಾಕೆಂದರೆ ಕತ್ತಲೆಯಲ್ಲಿ ನಡೆಯುವಾಗ, ಕತ್ತಲೆಯಲ್ಲಿ ನಡೆದು ನೋಡಿರಿ ಬಹಳ ಆಪತ್ತು. ಏನು ಆಪತ್ತಿದೆ ಎಂಬುದಾಗಿ ಕಾಣುವುದೇ ಇಲ್ಲವಲ್ಲ. ಒಬ್ಬರು ಪರಿಚಯವುಳ್ಳಂತ ವ್ಯಕ್ತಿ, ಅವರ ಗ್ರಾಮದಲ್ಲಿ ನಡೆದಂತ ಒಂದು ಘಟನೆ. ಅವರು ಕೆಲಸ ಮುಗಿಸಿ ರಾತ್ರಿ ಮನೆಗೆ ಹಿಂತಿರುಗುವರು. ಅವರು ಮುಗಿಸಿ ಮನೆಗೆ ಬರುವಂತ ಮಾರ್ಗದಲ್ಲಿ ಕತ್ತಲೆ ಇರುತ್ತದೆ. ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ಯಾವುದೇ ಬೆಳಕು ಇರುವುದಿಲ್ಲ. ರಾತ್ರಿ 9 ಗಂಟೆಯ ಮೇಲೆ ಕೆಲಸ ಮುಗಿಸಿ ಬರುವರು. ಅವರು ಆ ಕತ್ತಲೆಯಲ್ಲಿಯೇ ನಡೆದುಕೊಂಡು ಬರುವರು. ಸಾಧಾರಣವಾಗಿ ಯಾವಾಗಲೂ ಬರುವಂತ ದಾರಿ ಎಂಬುದಾಗಿ. ಅವರು ಹಗಲಲ್ಲಿ ಅಲ್ಲಿ ನಡೆಯುವುದರಿಂದ ಆ ದಾರಿ ಗೊತ್ತು, ಆ ಕತ್ತಲೆ ಏನಿದೆ ಎಂಬುದಾಗಿ ತಿಳಿಯದು. ಆದರೂ ಕೂಡ ನಡೆದುಕೊಂಡು ಬರುವರು. ಒಂದು ದಿನ ಆ ರೀತಿ ನಡೆದುಕೊಂಡು ಬರುವಾಗ ದಿಢೀರೆಂದು ಏನೋ ಒಂದು ಹುಳ ಕಚ್ಚಿದಂತೆ ಆಯಿತು. ಏನೋ ಒಂದು ಹುಳ ಕಚ್ಚಿದೆ ಎಂಬುದಾಗಿ ಒದರಿ ಹಾಗೆ ಬಂದರು. ತುಂಬ ದೂರ ನಡೆದುಕೊಂಡು ಮನೆಗೆ ಬಂದು ನೋಡಿದರೆ ಆ ಜಾಗದಲ್ಲಿ ಹಲ್ಲಿನ ಗುರುತಿದೆ, ರಕ್ತ ಸೋರುತ್ತಾ ಇದೆ. ಆಗಲೇ ಅವರಿಗೆ ತಿಳಿಯಿತು, ಒಂದು ಸರ್ಪ, ಒಂದು ಹಾವು ಅವರನ್ನು ಕಡಿದಿದೆ ಎಂಬುದಾಗಿ. ಅದು ಯಾವ ಹಾವೆಂಬುದಾಗಿ ತಿಳಿಯದು. ಅಲ್ಲಿಂದ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದರೊಳಗೆ ಆ ಒಂದು ವಿಷ ಅವರ ತಲೆಗೆ ಹತ್ತಿ ಅವರು ಸತ್ತು ಹೋದರು. ವಿಷ ತಲೆಗೆ ಹತ್ತಿ. ಯಾಕೆ ಈ ಒಂದು ಆಪತ್ತು? ಅವರು ನಡೆದು ಹೋಗುವಂತ ಮಾರ್ಗ ಯಾವಾಗಲೂ ನಡೆಯುವಂಥದ್ದೇ, ಆದರೆ ಅವರು ಕತ್ತಲೆಯಲ್ಲಿ ನಡೆದದ್ದರಿಂದ. ನಡೆಯುವಂತ ಮಾರ್ಗದಲ್ಲಿ ಏನಿದೆ, ಯಾವ ವಿಷ ಜಂತುಗಳು ಇವೆ, ಯಾವ ಆಪತ್ತಿದೆ ತಿಳಿಯದು. ಹಗಲಿನಲ್ಲಿ ನೋಡುವಾಗ ಒಳ್ಳೆ ಒಂದು ದಾರಿಯೇ, ಆದರೆ ಕತ್ತಲೆಯಲ್ಲಿ ಏನಿದೆ, ಯಾವ ಆಪತ್ತು ಅಡಗಿದೆ ತಿಳಿಯದು. ನಾವು ಹಾದು ಹೋಗುವಂತ ಮಾರ್ಗ ಆ ರೀತಿ ಆದದ್ದೇ. ಜೀವನದ ಹಾದಿಯಲ್ಲಿ ನಾವು ವಾಸಿಸುವಂತ ಸ್ಥಳದಲ್ಲಿ, ಕೆಲಸ ಮಾಡುವಲ್ಲಿ, ಬಿಸ್ನೆಸ್ ಮಾಡುವಲ್ಲಿ, ಸೇವೆ ಮಾಡುವಲ್ಲಿ ನಮಗೆ ಏನು ಆಪತ್ತಿದೆ ಎಂಬುದಾಗಿ ತಿಳಿದಿದೆಯಾ? ತಿಳಿದಿಲ್ಲ. ಆದರೆ ನಾವು ಬೆಳಕಿನಲ್ಲಿ ನಡೆಯಲು ಆರಂಭಿಸಿದರೆ, ಕರ್ತನ ಬೆಳಕಿನಲ್ಲಿ ನಡೆದರೆ, ಆ ಮಾರ್ಗದಲ್ಲಿ ಏನೇ ಆಪತ್ತಿದ್ದರೂ ತಿಳಿಯುತ್ತದೆ. ಕರ್ತನು ನಮಗೆ ಅದನ್ನು ತಿಳಿಸುವನು. ಆ ಆಪತ್ತಿಗೆ ದೂರವಾಗಿ ನಾವು ಹೋಗಬಹುದು. ಹಾಗಾಗಿ ಯೇಸುವನ್ನು ಅನುಸರಿಸುವಂತವರು ಕತ್ತಲೆಯಲ್ಲಿ ನಡೆಯದೆ, ಹಾಗಾಗಿ ಯೇಸುವನ್ನು ನಾವು ಅನುಸರಿಸಬೇಕು. ಯೇಸುವನ್ನು ನಂಬುತ್ತೇನೆ, ವಿಶ್ವಾಸಿಸುತ್ತೇನೆ, ಪ್ರಾರ್ಥಿಸುತ್ತೇನೆ ಅಷ್ಟು ಸಾಲದು. ಆತನನ್ನು ಹಿಂಬಾಲಿಸುತ್ತಾ ಆತನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಅರ್ಪಿಸಬೇಕು. ದೇವರೇ, ನೀವು ನಮಗೆ ಬೆಳಕಾಗಿ ಇದ್ದೀರಿ, ನೀವು ನನ್ನ ಮುಂದಾಗಿ ಹೋಗಿರಿ. ಅಂದರೆ ದೇವರು ಮುಂದೆ ಹೋಗುವಾಗ ನೀವು ಹಿಂದೆ ನಡೆದರೆ ಆ ಒಂದು ಬೆಳಕು, ನಿಮ್ಮ ದಾರಿಯಲ್ಲಿರುವಂತ ಕೇಡುಗಳು, ಆ ದಾರಿಯಲ್ಲಿರುವಂತ ಆಪತ್ತುಗಳೆಲ್ಲ ಚೆನ್ನಾಗಿ ತಿಳಿಯುತ್ತದೆ. ಆ ಆಪತ್ತು ನಿಮಗೆ ಕೇಡು ಮಾಡಲು ಆಗದು, ನೀವು ಕಾಪಾಡಲ್ಪಡುತ್ತೀರಿ. ಈಗ ಈ ಲೋಕದ ಜೀವಿತದಲ್ಲಿ ಎಲ್ಲಿ ಯಾವ ಹಾವು ಅಡಗಿಕೊಂಡಿದೆ, ಯಾವ ಆಪತ್ತಿದೆ ಎಂದು ನಿಮಗೆ ಗೊತ್ತಾ? ಯಾವ ಮನುಷ್ಯನೊಳಗಿಂದ ಯಾವ ಹಾವಿನ ವಿಷ ಹೊರಗೆ ಬರುತ್ತದೆ ಗೊತ್ತಾ? ನಮಗೆ ಗೊತ್ತಿಲ್ಲ, ನಮಗೆ ತಿಳಿಯದು. ನಾವು ನಮ್ಮ ಹಾದಿಯಲ್ಲಿ ನಡೆಯುತ್ತಾ ಇದ್ದೇವೆ, ಆದರೆ ಇರುಳಿನಲ್ಲಿ ನಡೆಯುವಾಗ ಯಾವ ಆಪತ್ತು ಎಲ್ಲಿಂದ ಬರುತ್ತದೆ ಎಂಬುದಾಗಿ ನಮಗೆ ತಿಳಿಯದು. ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನಾವು ಈ ಲೋಕದ ಜೀವಿತದಲ್ಲಿ ಸುರಕ್ಷಿತವಾಗಿ ನಡೆಯಬೇಕು ಅಂದರೆ ಯೇಸು ಎಂಬಂತ ಬೆಳಕು ನಮಗೆ ಬೇಕು. ನೀವು ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಅರ್ಪಿಸಬೇಕು ಎಂದು ಹೇಳಿರಿ, ಯೇಸುವೆ, ನನ್ನ ಜೀವಿತಕ್ಕೆ ನೀವು ಬೆಳಕಾಗಿದ್ದು ನನ್ನನ್ನು ಮುನ್ನಡೆಸಿರಿ. ಈ ಲೋಕದಲ್ಲಿ ಎಷ್ಟೋ ಆಪತ್ತುಗಳಿವೆ, ಎಷ್ಟೋ ಉರುಳುಗಳು ಇವೆ, ಮರೆಯಾಗಿರುವಂತ ಆಪತ್ತುಗಳು ಇವೆ. ಹೊಟ್ಟೆ ಕಿಚ್ಚಿನ ಮನುಷ್ಯರಿದ್ದಾರೆ, ದುಷ್ಟತನ ತುಂಬಿದ ಮನುಷ್ಯರು ಇದ್ದಾರೆ, ನನಗೆ ಕೇಡನ್ನು ಕಲ್ಪಿಸುವಂತ ಜನಗಳು ಇದ್ದಾರೆ. ಯಾರಿಂದ ಏನು ಆಪತ್ತು ಬರುತ್ತದೆಂಬುದಾಗಿ ನಮಗೆ ತಿಳಿಯದು. ಆದರೆ ನೀವು ನನ್ನನ್ನು ನಡೆಸಿರಿ, ಬೆಳಕಿನಲ್ಲಿ ನಡೆಸಿರಿ ಎಂಬುದಾಗಿ ಒಪ್ಪಿಸಿಕೊಡಿರಿ. ಸುಂದರವಾಗಿ ನಡೆಸುವರು. ನಾನು ಹಾದು ಬಂದ ಹಾದಿಯನ್ನು ಹಿಂತಿರುಗಿ ನೋಡುವೆ. ಎಷ್ಟೋ ಆಪತ್ತುಗಳು, ಎಷ್ಟೋ ಮುಳ್ಳುಗಳು, ಎಷ್ಟೋ ವಿಷ ಜಂತುಗಳು, ಎಷ್ಟೋ ದುಷ್ಟ ಮನುಷ್ಯರು, ಎಷ್ಟೋ ಕಣ್ಣಿಗೆ ಕಾಣದ ಆಪತ್ತುಗಳು,
ಅದೆಲ್ಲವನ್ನು ದಾಟಿ ಬರಲು ಕಾರಣ ನನ್ನ ಯೇಸು ನನಗೆ ಬೆಳಕಾಗಿದ್ದು ಮುನ್ನಡೆಸಿದನು. ಇಂದು ಹೇಳಿರಿ, ಯೇಸುವೆ, ನೀವು ನನಗೆ ಜೀವ ಕೊಡೋ ಬೆಳಕಾಗಿದ್ದೀರಿ, ನನ್ನ ದಾರಿಗೆ ಬೆಳಕಾಗಿದ್ದು ಮುನ್ನಡೆಸಿರಿ. ಕತ್ತಲೆಯಲ್ಲಿ ನನಗೆ ಯಾವುದೇ ಕೇಡು ಉಂಟಾಗದಂತೆ ನೀವು ನನಗೆ ಬೆಳಕಾಗಿದ್ದು ಸುರಕ್ಷಿತವಾಗಿ ಮುನ್ನಡೆಸಿರಿ. ನನ್ನನ್ನು ಅದಕ್ಕಾಗಿ ಅರ್ಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.